ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಈಗ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕತ್ವಕ್ಕೆ ಬಿಗ್ ಶಾಕ್ ಕೊಡುತ್ತಾ ಪ್ರತಿಪಕ್ಷ ನಾಯಕ ಬದಲಾಗಲಿದ್ದಾರಾ? ಇಂಥದ್ದೊಂದು ಕುತೂಹಲ ಅಚ್ಚರಿಯ ಬೆಳವಣಿಗೆಯಲ್ಲಿ ಸಿಟಿ ರವಿ ಎಂಟ್ರಿ ಬೆನ್ನಲ್ಲೇ ಈಗ ಬಿಜೆಪಿಯ ಒಳಗಡೆ ರಾಜ್ಯ ಕಮಲಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿರುವಂತಹ ಸುದ್ದಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಟಿ ರವಿ ಅವರ ಹೆಸರು ಫೈನಲ್ ಆಯ್ತು ಪರಿಷತ್ಗೆ. ಹೇಗೂ 3 ಸೀಟ್ ಕ್ಲಿಯರ್ ಆಗೋ ಬಲ ಇರೋದ್ರಿಂದ ಸಿಟಿ ರವಿ ಅವರು, ರವಿಕುಮಾರ್ ಅವರು, ಮುಳೆ ಅವರು ಫೈನಲ್ ಆಗಿದ್ದಾರೆ. ಸುಮಲತಾ ಅವರ ಹೆಸರನ್ನ ಹೈಕಮಾಂಡೇ ತಂದಿತ್ತು. ಆದರೆ ಸಿಟಿ ರವಿ ಅವ್ರಿಗೆ ಅನ್ಯಾಯ ಆಗಿಬಿಡುತ್ತೆ, ಈ ಸಲನೂ ಕೊಡದೆ ಹೋದ್ರೆ ಸುಮಲತಾ ಅವ್ರಿಗೆ ರಾಜ್ಯಸಭೆಗಾದ್ರೂ ಚಾನ್ಸ್ ಇದೆ, ರಾಜ್ಯಸಭೆಗೆ ಕೊಡೋಣ ಅನ್ನೋ ರೀತಿಯಲ್ಲಿ ಕೊನೆ ಕ್ಷಣದಲ್ಲಾದ ಬದಲಾವಣೆ ಸಿಟಿ ರವಿ ಅವರ ಎಂಟ್ರಿ, ಇದೆಲ್ಲ ಡೆವಲಪ್ಮೆಂಟ್ ನೋಡಿದ್ದೀವಿ. ಈ 3 ಹೆಸರುಗಳನ್ನ ನೋಡಿದ್ರೆ ಮೇಲ್ನೋಟಕ್ಕೆ ರವಿಕುಮಾರ್ ಅವರು BSY ಕ್ಯಾಂಪ್ ಅಂತ ಅನಿಸಿದ್ರು. ಅವ್ರು ಎಲ್ಲ ಕ್ಯಾಂಪಲ್ಲೂ ಗುರುತಿಸ್ಕೊಂಡಿರೋರು, ಸಂಘ, ಸಂತೋಷ್ ಬಣ, BSY ಬಣ ಎಲ್ಲ ಕಡೆ ಚೆನ್ನಾಗಿರುವಂಥ ಕ್ಯಾಂಡಿಡೇಟು. ಸಿಟಿ ರವಿ ಅವರನ್ನ ಸಂತೋಷ್ ಅವರು ಹಠ ಬಿಡದೆ ಸಲ ಪಾಸ್ ಮಾಡಿಸಿದ್ದಾರೆ. ಮುಳೆ ಅವರು BSY ಕ್ಯಾಂಪ್ ಅಂತ ಹೇಳೋ ಥರ ಏನಿಲ್ಲ, ಭಗವಂತ ಕೂಬಾ ಇನ್ನೂ ಸುಮಾರು ಜನ ಎಲ್ಲ ಸೇರಿಕೊಂಡು ಕೇಂದ್ರ ಸಚಿವರುಗಳ ಆಶೀರ್ವಾದದಿಂದ ಅವರು ಆಯ್ಕೆ ಆಗಿದ್ದಾರೆ. ಸೊ BSY ರೆಡಿ ಮಾಡಿದಂಥ ಅಥವಾ ವಿಜಯೇಂದ್ರ ರೆಡಿ ಮಾಡಿದಂಥ ಪಟ್ಟಿ ಇಲ್ಲಿ ಪಾಸ್ ಆಗಿಲ್ಲ. ಬೇರೆ ಎದ್ದೇ ಲೆಕ್ಕಾಚಾರ ಕ್ಲಿಯರ್ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಒಂದು. ಪ್ರತಿಪಕ್ಷ ನಾಯಕ ಯಾರಾಗಲಿದ್ದಾರೆ, ಲಿಂಗಾಯತ ಲೀಡರ್ ಬರ್ತಾರಾ ಅನ್ನೋದೊಂದು ಬಿಗ್ ಬ್ಲಾಸ್ಟ್ ಈಗ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು. ಯಾಕಿಂಥ ದಿಢೀರ್ ಬೆಳವಣಿಗೆ ಅಂತ ಕೇಳಿದ್ರೆ, ಸಿಟಿ ರವಿ ಅವರು ಪರಿಷತ್ ಪ್ರವೇಶ ಮಾಡಿದ ಮೇಲೆ ಅವ್ರೇನು ಸುಮ್ಮನೆ MLC ಆಗಿ ಉಳ್ಕೊಳ್ಳಲ್ಲ. ಅವ್ರಿಗೆ ಪರಿಷತ್ ಪ್ರತಿಪಕ್ಷ ನಾಯಕ ಮಾಡೋದು ಬಹುತೇಕ ಫಿಕ್ಸು. ವಾಕ್ಚಾತುರ್ಯ ಇದೆ. ಬಹಳಷ್ಟು ದಿನಗಳಿಂದ ಹೈಕಮಾಂಡ್ ಹೇಳಿದ್ದಕ್ಕೆ ತಲೆಬಗ್ಗಿ ನಡೆದಿದ್ದಾರೆ. ವಿಧಾನಸಭೆಯಲ್ಲಿ ನನ್ನ ಸೋಲಿಗೆ BSY ಕಾರಣ ಅನ್ನೋ ರೀತಿಯಲ್ಲಿ ಪರೋಕ್ಷ ಏನು ಪ್ರತ್ಯಕ್ಷವಾಗಿ ಒಂದಿಷ್ಟು ಬಾಣಗಳನ್ನು ಬಿಟ್ಟರು. ಪ್ರತಾಪ್ ಸಿಂಹ ಅವರು, ಸಿಟಿ ರವಿ ಅವರೆಲ್ಲ ಅಸಮಾಧಾನ, ಲೋಕಸಭಾ ಟಿಕೆಟ್ ತಪ್ಪಿದ ಅಸಮಾಧಾನ. ಕೊನೆಗೆ ಪರಿಷತ್ತಲ್ಲಿ ಈಗ ಸ್ಥಾನಮಾನ ಕಲ್ಪಿಸೋದಕ್ಕೆ ಹೈಕಮಾಂಡ್ ಮುಂದಾದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಸಂತೋಷ್ ಅವರು ಈ ಸಲ ಹಠ ಹಿಡಿದು ಸಿಟಿ ರವಿ ಅವರ ಹೆಸರನ್ನು ಪಾಸ್ ಮಾಡಿದ್ದಾರೆ. ಸೊ ಸಂತೋಷ್ ಬಣಕ್ಕೆ ಮತ್ತೊಮ್ಮೆ ಮೇಲುಗೈ ಆಗಿದೆ ಎಲೆಕ್ಷನ್ ಬಳಿಕ. ಮೊದಲನೆಯ ಪೆಟ್ಟು ರಾಜೇಶ್, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ರಾಜೇಶ್ ಇಳಿಸಿದ್ದು BSY ಕ್ಯಾಂಪ್ನ ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು ಅನ್ನುವಂಥ ಆರೋಪ ಕೇಳಿಬಂತು ಈ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ. ಸೊ ರಾಜೇಶ್ ಅವರನ್ನ ಇಳಿಸಿದ್ದು, ಎರಡನೆಯದು ಸಿಟಿ ರವಿ ಅವರನ್ನ ಸೇರಿಸಿದ್ದು. ಸಿಟಿ ರವಿ ಪ್ರತಿಪಕ್ಷ ನಾಯಕ ಆದರೆ, ಅಂದರೆ ಪರಿಷತ್ ಪ್ರತಿಪಕ್ಷ ನಾಯಕ ಆದರೆ, ಇಬ್ಬರಿಬ್ರು ಒಕ್ಕಲಿಗ ನಾಯಕರನ್ನೇ ಇಡ್ತಾರ. ಮೇಲ್ಮನೆ ಕೆಳಮನೆ ಎರಡೂ ಕಡೆ ಪ್ರತಿಪಕ್ಷ ನಾಯಕರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರೇ ಆಗಿರೋಕೆ ಸಾಧ್ಯವೇ ಇಲ್ಲ. ಜಾತಿ ಸಮೀಕರಣದ ಮೇಲೆ ಆಗತ್ತೆ ರಾಜಕೀಯ ಲೆಕ್ಕಾಚಾರಗಳೆಲ್ಲ. ಸೊ ಇಲ್ಲಿ ಸಿಟಿ ರವಿ ಅವರು ಪಾಸ್ ಆದರೆ ಅಲ್ಲಿ ಅಶೋಕ್ ಅವರು ಔಟ್ ಆಗ್ತಾರಾ? ಅಂಥದ್ದೊಂದು ಕುತೂಹಲ ಮನೆ ಮಾಡಿದೆ ಈ ಡೆವಲಪ್ಮೆಂಟಿಂದ. ಯತ್ನಾಳ್ ಅವರು ಕಾಯ್ತಿದ್ದಾರೆ ಪ್ರತಿಪಕ್ಷ ನಾಯಕನಾಗೋದಕ್ಕೆ. ಯತ್ನಾಳ್ ಇನ್ನಾದರೆ ಇಬ್ಬರಿಬ್ರು ಲಿಂಗಾಯತರು ಇರೋಕ್ಕಾಗಲ್ಲ. ವಿಜಯೇಂದ್ರ, ಯತ್ನಾಳ್ ಇಬ್ಬರೂ ಕೂಡ ದೊಡ್ಡ ಹುದ್ದೆಯಲ್ಲಿರೋಕ್ಕಾಗಲ್ಲ. ಪಕ್ಷದ ಪ್ರಮುಖ ಸ್ಥಾನದಲ್ಲಿ ಪ್ರತಿಪಕ್ಷ ನಾಯಕ, ರಾಜ್ಯಾಧ್ಯಕ್ಷ ಇಬ್ಬರು ಲಿಂಗಾಯತರೇ ಆಗ್ಬಿಡ್ತಾರೆ. ಸೊ ವಿಜಯೇಂದ್ರ ಸ್ಥಾನಕ್ಕೇನಾದರೂ ಕುತ್ತು ಬರಬಹುದಾ? ಇಂಥದ್ದೊಂದು ಸಮೀಕರಣ ಈಗ ಸ್ವಲ್ಪ ದೂರದ ಲೆಕ್ಕ ಅನಿಸಿದ್ರು ಸಿಟಿ ರವಿ ಎಂಟ್ರಿ ಪ್ರತಿಪಕ್ಷ ನಾಯಕ, ಪರಿಷತ್ ಪ್ರತಿಪಕ್ಷ ನಾಯಕ ಆಗೋದು ಖಚಿತ ಅನ್ನುವ ವಿಚಾರ ಇದೆಯಲ್ಲ, ಅದು ಈ ಎಲ್ಲ ಸಮೀಕರಣಗಳಿಗೆ ಕಾರಣವಾಗಿದೆ ಈಗ. ಹಾಗಾಗಿ BSY ಕ್ಯಾಂಪಲ್ಲಿ ಶುರುವಾಯ್ತಾ ಢವ. ಸರಿ, ಈಗ ಎಕ್ಸಿಟ್ ಪೋಲ್ ನೋಡಿದ್ರಂತೂ ಕರ್ನಾಟಕದಲ್ಲಿ BJP ಬೆಸ್ಟ್ ಪರ್ಫಾರ್ಮೆನ್ಸೇ ಮಾಡ್ದಂಗೆ ಕಾಣಿಸ್ತಾ ಇದೆ. 20 ಕ್ರಾಸ್ ಆಗುತ್ತೆ, ಇಲ್ಲ ಮಿನಿಮಮ್ 18 ಬಂದ್ರೂ ನಾಟ್ ಬ್ಯಾಡ್ ಅನ್ಬಹುದು ಆ ನಂಬರನ್ನು. ಈಗಿದ್ದ ಪರಿಸ್ಥಿತಿಯಲ್ಲಿ ದೇಶವ್ಯಾಪಿ BJPಗೆ ಒಂದು ಸವಾಲಿತ್ತಲ್ಲ, ಕರ್ನಾಟಕದಲ್ಲಂತೂ ದೊಡ್ಡ ಸವಾಲೇ ಇತ್ತು, ಗ್ಯಾರಂಟಿಯ ದೊಡ್ಡ ಸವಾಲಿತ್ತು. ಅದನ್ನು ಗೆದ್ದು 18 ಸೀಟ್ ತಗೊಂಡ್ರೆ ನಾಟ್ ಬ್ಯಾಡ್ ಅಂತ ಅಂದ್ಕೊಳ್ಬಹುದು. ಅಷ್ಟಾದ್ಮೇಲೂ ವಿಜಯೇಂದ್ರ ಸಾರಥ್ಯವನ್ನು ಬದಲಾಯಿಸ್ತಾರ? ಸ್ವಲ್ಪ ದಿನ ಕೊಟ್ಟಾಯ್ತು, ಇನ್ನೂ ಒಂದು 4 ದಿನ ಮುಂದುವರಿಲಿ ಅಂತಾನೆ ಬಿಡಬಹುದು. ಲೋಕಲ್ ಬಾಡಿ ಎಲೆಕ್ಷನ್ ಎಲ್ಲ ಮುಗಿಯೋ ತನಕ. ಅದಾದ ಮೇಲೆ ಈ ಬದಲಾವಣೆ ಆಗಬಹುದು. ಯಾಕಂದ್ರೆ ಈಗ ಹೈಕಮಾಂಡ್ ಮುಂದೆ ಹೋಗಿರುವ ರಿಪೋರ್ಟು BSY ವಿರೋಧಿ ಬಣ, ಯತ್ನಾಳ್, ಬೇರೆ ಬೇರೆ ನಾಯಕರು ಇಟ್ಟಿರೋದೇನು, ಇಲ್ಲಿ BSY ನಾಯಕತ್ವ ವರ್ಕ್ ಆಯ್ತಾ ಅಥವಾ ಮೋದಿ ಅಲೆ JDSನ ಬಲ ವರ್ಕ್ ಆಯ್ತಾ ಅನ್ನೋದ್ರ ಬಗ್ಗೆ, ಸ್ಪೆಷಲಿ JDSನ ಬಗ್ಗೆ BJP ಹೈಕಮಾಂಡ್ ಖುಷಿಯಾಗಿದೆಯಂತೆ. ಮೈಸೂರು ಭಾಗದಲ್ಲಿ, ತುಮಕೂರಲ್ಲಿ,
ಸುಮಾರು ಜಿಲ್ಲೆಗಳಲ್ಲಿ ಶಿವಮೊಗ್ಗದಲ್ಲೂ ಬಿಜೆಪಿಯ ಭದ್ರಕೋಟೆ ಯಡಿಯೂರಪ್ಪನವ್ರ ಕೋಟೆ ಶಿವಮೊಗ್ಗದಲ್ಲೂ JDSನ ಬಲ ಸೇರಿದೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲೇ ಆದರೂ ಕೂಡ ನಿರ್ಣಾಯಕ ಆಗಿದೆ. ಚಿತ್ರದುರ್ಗದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಇಲ್ಲೆಲ್ಲ JDS BJPಗಿಂತ ಒಂದು ಹೆಜ್ಜೆ ಮುಂದೆ ಬಲ ಕೊಟ್ಟಿದೆ ಅನ್ನುವಂಥ ರಿಪೋರ್ಟ್ ಇದೆಯಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ನ ಡ್ಯಾಮೇಜ್ ನಡುವೆಯೂ ಈ ಎಲೆಕ್ಷನಲ್ಲಿ ಬಲ ತುಂಬಿರೋದು ಮತ್ತು ಒಳ ಏಟು ಮತ್ತೊಂದು ಅಂತ ಹೋಗದೆ ನಿಷ್ಠೆಯಿಂದ ನಡ್ಕೊಂಡಿರೋದು ಅನ್ನೋ ರಿಪೋರ್ಟ್ ಕೈ ಸೇರಿದೆಯಂತೆ ಹೈಕಮಾಂಡ್ಗೆ. ಹಾಗಾಗಿ BSY ವಿರೋಧಿ ಬಣ ಇದೇ ಚಾನ್ಸ್ ಅಂತ ಈ ಸಲದ ರಿಸಲ್ಟ್ಗೆ ಮೋದಿ ಅಲೆ ಪ್ಲಸ್ JDSನ ಬಲ ಸೇರಿದ್ದು ಮೈತ್ರಿ ಕಾರಣ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿದ್ರೆ ಅವ್ರಿಗೂ ಚಾನ್ಸ್ ಕೊಟ್ಟಿದ್ದಾಗಿದೆ. ಮತ್ತೊಬ್ರಿಗೆ ಸಿಗಲಿ, ಯತ್ನಾಳ್ ಹಾಗಾದ್ರೆ ಸುಮ್ಮನೆ ಕೂತ್ಕೊಳ್ಬೇಕಾ ಅನ್ನೋ ರೀತಿ ಪಟ್ಟು ಹಿಡಿದ್ರೆ ಸಂತೋಷ್ ಬಣದ ಮಾತು ನಡೀತಿದೆ ಅನ್ನೋದಕ್ಕೆ ಎರಡನೇ ಬೆಸ್ಟ್ ಎಕ್ಸಾಂಪಲ್ ನೋಡಿದ್ವಲ್ಲ, ರಾಜೇಶ್ ಅವ್ರನ್ನ ಇಳಿಸಿದ್ದು, CT ರವಿ ಅವ್ರನ್ನ ಕೂರಿಸಿದ್ದು. ಸೊ ಈ ರೀತಿ ಮೂರನೇದು ಸೇರ್ಪಡೆಯಾದರೆ ಕಾದಿದೆಯಾ ಆಘಾತ BSY ಕ್ಯಾಂಪ್ಗೆ ಅನ್ನೋದೊಂದು ಹೊಸ ಚರ್ಚೆ ಈಗ ರಾಜ್ಯ BJPಯಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ನೋಡಿ, ನಾಗರಾಜ್ ಅವರ ಹೆಸರು ಬಂತು ದಿಢೀರಂತ. ಕುರುಬ ನಾಯಕ ನಾಗರಾಜ್ ಅವರು MLC ಆಗ್ತಾರಾ, ಅವ್ರ ಹೆಸರನ್ನ BSY ಕ್ಯಾಂಪ್ ರೆಫರ್ ಮಾಡಿತ್ತು. ಆದರೆ ಸಂತೋಷ್ ಬಾಣ ಪ್ರಯೋಗಿಸಿದ್ದೇ ಇಲ್ಲಿ. ಈಶ್ವರಪ್ಪ ಅವರು ಈಗ ಔಟ್ ಆಗಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ. ಪಕ್ಷ ವಿರೋಧಿ ಅನ್ನೋದಕ್ಕಿಂತ ಅವ್ರದ್ದು ಬೇರೆನೇ ಇದೆಯಲ್ಲ, ಅಲ್ಲಿ ಶಿವಮೊಗ್ಗ ವಾರ್, ಅದೇನಾದರೂ ಆಗಲಿ ಪಕ್ಷ ವಿರೋಧಿನೇ ಆಗುತ್ತೆ. ಅವ್ರು ಔಟ್ ಆಗಿದ್ದಾರೆ. ಸೊ ಪಕ್ಷದಲ್ಲಿ ಇನ್ನೊಬ್ಬ ಕುರುಬ ನಾಯಕನನ್ನು ಪ್ರತಿಷ್ಠಾಪಿಸುವ ಪ್ರಯತ್ನ ಆಯಿತು. ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ಸಂತೋಷ್ ಬಣ ವಾದ ಮಂಡಿಸ್ತು. ಯಾಕೆ, ಭೈರತಿ ಬಸವರಾಜ್ ಅವರು ಇಲ್ವಾ, MTB ನಾಗರಾಜ್ ಅವರು ಇಲ್ವಾ, ಬೇರೆ ಬೇರೆ ಕುರುಬ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಬಲ ತುಂಬೋಣ. ಈಗ ಮತ್ತೊಬ್ಬರ ಹೊಸ ಎಂಟ್ರಿ ಅವಶ್ಯಕತೆ ಇಲ್ಲ. ಒಕ್ಕಲಿಗ ನಾಯಕ CT ರವಿ ಅವ್ರಿಗೆ ಸ್ಥಾನಮಾನ ಕೊಡುವ ಅನಿವಾರ್ಯತೆ ಇದೆ. ಪಕ್ಷನಿಷ್ಠೆಯಿಂದ ಅವರು ಬಹಳ ಸಹನೆಯಿಂದ ಕಾಯ್ತಿದ್ದಾರೆ, ಅವ್ರಿಗೆ ಕೊಡೋಣ ಅಂತ ನಾಗರಾಜ್ ಅವರ ಹೆಸರು ಡ್ರಾಪ್ ಆಗೋದಕ್ಕೆ ಸಂತೋಷ್ ಬಣದ ಪಟ್ಟು ಯಶಸ್ವಿ ಆಯಿತು ಅನ್ನೋ ವಿಚಾರ ಈಗ ಕೇಳಿ ಬರ್ತಿದೆ. ಸೊ CT ರವಿ ಎಂಟ್ರಿ, ಯಾರ ಎಕ್ಸಿಟ್ ಅನ್ನೋದು ಪ್ರಶ್ನೆ. ಬೇರೆ ಯಡಿಯೂರಪ್ಪ ವಿಜಯೇಂದ್ರ ತನಕ ಇದು ಹೋಗುತ್ತೋ ಬಿಡುತ್ತೋ, ಆದರೆ R ಅಶೋಕ್ ಅವರ ಕುರ್ಚಿಗಂತೂ ಕುತ್ತು ಬರುವ ಲಕ್ಷಣ ಕಂಡು ಬರ್ತಾ ಇದೆ. ಯಾಕಂದ್ರೆ ಎರಡು ಮೇಲ್ಮನೆ ಕೆಳಮನೆ ಎರಡೂ ಕಡೆ ಒಕ್ಕಲಿಗ ನಾಯಕರೇ ಪ್ರತಿಪಕ್ಷ ನಾಯಕರಾಗೋ ಚಾನ್ಸ್ ಇಲ್ಲ. CT ರವಿ ಅವರಿಗೆ ಸುಮ್ಮನೆ ಕೂರೋ ಥರನೂ ಕಾಣಿಸ್ತಿಲ್ಲ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.